गुड मॉर्निंग स्टूडेंट्स, कैसे हैं सब लोग? ओके, लास्ट क्लास में हम क्या पढ़ाए थे याद है? कौन सा पाठ पढ़ा रही थी? दादी माँ, है ना। दादी माँ के बारे में हम बता रहे थे, बात कर रहे थे। क्या पढ़ाए थे हम? दादी माँ की याद लेखक को क्यों आया था और वो क्या क्या उनके बारे में यहाँ बता रहे थे। और दादी माँ किस तरह घर में सब काम के बारे में ध्यान रखती थी और किस तरह घर को चलाती थी और पूरे अपने गांव में किस तरह वो जो भी बीमारी पड़े तो उनको दवाई भी देती थी। और उनके घर में लेखक के एक भाई की शादी तय हो गई थी, तब उस वक्त उन्होंने किस तरह घर में सभी काम सभी जिम्मेदारी अपने ऊपर लेती हैं और सबसे कैसे काम करवा रही थी, ये भी हम बात किए थे। और इसके बाद उसी वक्त रामी की चाची, मतलब वही गांव वाले एक इनके आस पड़ोस वाले कोई रामी की चाची इनके घर में आ गई थी। एक दिन बहुत रो रही थी। वो क्यों रो रही थी, दादी माँ को क्यों डांट रही थी, ये सब हम देखा। और दादी माँ की गुस्सा, रामी की चाची का नाम क्या था? धन्नो। उस पर वो दादी माँ गुस्सा भी कर रही थी। क्यों गुस्सा कर रही थी वो? हाँ, लेखक इसको एक दिन देखा। उसके बाद क्या हुआ हम देखेंगे। रामी की चाची की प्रसन्नता देखो। पिछले दिन दादी माँ रामी की चाची से गुस्सा कर रही थी, लेकिन उस वक्त जब लेखक देखा, अगले दिन लेखक फिर रामी की चाची को देखता है, वो बहुत खुशी से, प्रसन्नता मीन्स बहुत खुशी से है। क्यों? उसका कारण उन्होंने पूछा। देखो, मतलब रामी की चाची पर दादी माँ क्यों गुस्सा हो गई थी? उन्होंने पैसे लिए थे दादी माँ से, लेकिन उसको रिटर्न नहीं किया था। वो फसल जब आती है तब मैं दे दूंगी करके वो बोल रही थी, इसीलिए दादी माँ गुस्सा हो गई थी। लेकिन बाद में क्या हुआ देखो। हट हट, अभी नहा के आ रही हूँ। दादी माँ पीछे हट गई। मतलब वो धन्नो रामी की चाची पाँव पड़ने के लिए गई दादी माँ के, लेकिन दादी माँ ना बहुत संप्रदाय संस्कार वो सब फॉलो करती है, रीति रिवाजों को, पुराने ज़माने का। तो अभी अभी मैं आई हूँ नहा के, मुझे मत छूना, ऐसे वो कहती हैं। ನಿಮ್ಮ ಮನೆಗಳಲ್ಲೂ ಇರ್ಬೋದಲ್ವಾ, ಅಜ್ಜಿ ಹಳೆ ಕಾಲದವರು ತಾತ ಅವರೆಲ್ಲ ಅಪ್ಪ ಮುಟ್ಬೇಡಪ್ಪ, ಸ್ನಾನ ಮಾಡಿ ಈಗ ಬಂದಿದ್ದೀನಿ, ಪೂಜೆ ಎಲ್ಲ ಮಾಡಿ ಇಲ್ಲ, ಮೈಗೆ ಎಲ್ಲ ಈಗಿನ ಕಾಲದ ಮಕ್ಕಳಿಗೆ ಅಂತೆಲ್ಲ ಬೈತಾ ಇರ್ತಾರೆ. ಹಾಗೆ ದಾದಿಮಾ ಕೂಡ ಹಟ್ ಹಟ್ ಅಂದರೆ ದೂರ ಸರಿ ಮುಟ್ಬೇಡ ನನಗೆ ಅಂತ. ಜಾನೇ ದೋ ದಾದಿ, मैंने इस अप्रिय प्रसंग को हटाने की गरज से कहा. ಅಷ್ಟೊತ್ತಿಗೆ ಲೇಖಕಲ್ಲಿ ಹೋಗ್ತಾರಲ್ಲ, ಸೊ ಇದು ಯಾಕೆ ಪಾಪ ಹಿಂಗೆ ಮಾಡ್ತಿದ್ದಾರೆ ದಾದಿ ಮಾ ಅಂದ್ಬಿಟ್ಟು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ರು. ಹೋಗ್ಲಿ ಬಿಟ್ಬಿಡಿ ಪಾಪ, ಏನೋ ಕೊಡ್ತಾರೆ ಬಡವ್ರಲ್ವಾ ಅಂತ ಸಮಾಧಾನ ಮಾಡೋಕ್ಕೆ. ಚಲ್ ಹೇ ಸಮಜಾನೆ, ನನಗೆ ಹೇಳಕ್ಕೆ ಬರ್ತೀಯ ನೀನು, ಹೋಗೋಗಿ ನೀನು ಅಂತ ಇವ್ರನ್ನ ಕೂಡ ಗದರಿಸಿ ದಾದಿಮಾ ಕಳಿಸ್ಬಿಟ್ಟಿದ್ರು. ಅಂದರೆ ಇದು ಹಳೆಯದು, ಯಾವಾಗಲೂ ನಡೆದಿರೋ ಸ್ಟೋರಿನ ಲೇಖಕ ಇವಾಗ ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಯಾಕೆ ನೆನಪು ಮಾಡ್ಕೊಳ್ತಿದ್ದಾರೆ ಅಂದರೆ ದಾದಿಮಾ ಕ್ಯಾರೆಕ್ಟರ್ ಯಾವ ರೀತಿ ಇತ್ತು, ಅವ್ರ ಸ್ವಭಾವ ಅನ್ನೋದನ್ನ ಹೇಳೋಕ್ಕೋಸ್ಕರ ಇದನ್ನೆಲ್ಲ ಅವರು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. मैं चुपके से आंगन की ओर चला गया, कई दिन बीत गए, मैं इस प्रसंगों को एकदम भूल सा गया. ಅಂದರೆ ಅಲ್ಲಿಂದ ಹೊರಟೋದೆ, ಆದರೆ ತುಂಬ ದಿನ ಆದಮೇಲೆ ಈ ವಿಚಾರನೇ ನಾನು ಮರ್ತು ಬಿಟ್ಟಿದ್ದೆ. ಆದರೆ ಏನಾಯ್ತಪ್ಪ, ರಾಸ್ತೆ ಮೇ ರಾಮಿ ಕಿ ಚಾಚಿ ಮಿಲಿ, ಈ ವಿಷಯ ನಾನು ಮರ್ತೇ ಹೋಯಿತು ಇಷ್ಟೆಲ್ಲ ಆಗಿದ್ದು. ಆದರೆ ಒಂದಿನ ಆದಮೇಲೆ ಸಡನ್ನಾಗಿ ರಾಮಿ ಕಿ ಚಾಚಿ ನಂಗೆ ರಸ್ತೆಯಲ್ಲಿ ಸಿಕ್ಕಿದ್ರು. ವಹ ದಾದಿ ಕೋ ಪೂತೋ ಫಲೋ ದೂದೋ ನಹಾವೋ ಕಾ ಆಶೀರ್ವಾದ ದೇ ರಹಿ ಥಿ. ಅಂದರೆ ದಾದಿಮಾ, ಅಯ್ಯೋ ದೇವರೇ ಒಳ್ಳೇದಾಗ್ಲಪ್ಪ, ದಾದಿಮಾಗೆ ನಮ್ಮ ಜೀವನ ಉಳಿಸಿದ್ರು, ನನ್ನ ಮನೆ ಬೆಳಗ್ಬಿಟ್ರು, ಹಾಗೆ ಹೀಗೆ ಅಂತ ಏನೇನೋ ಒಳ್ಳೆ ಮಾತಲ್ಲಿ ಹೇಳಿ ಹೊಗಳ್ತಾ ಇದ್ರಂತೆ. ಅವತ್ತು ಅಷ್ಟೊಂದು ಬೈಸ್ಕೊಳ್ತಾ ಇದ್ರು, ಅಳ್ತಾ ಇದ್ರು, ಕಾಲಿಗೆ ಬೀಳ್ತಾ ಇದ್ರು. ಇವತ್ತು ಯಾಕಪ್ಪ ಇಷ್ಟೊಂದು ಹೊಗಳ್ತಾ ಇದ್ದಾರೆ ಅಂತ ಲೇಖಕಿಗೆ ಫುಲ್ ಆಶ್ಚರ್ಯ ಆಗೋಯ್ತು ನೋಡಿ. ಯಾಕೆ ತಿಳ್ಕೊಳಕ್ಕೆ ಹೋಗ್ತಾರೆ. मैंने पूछा क्या बात है धन्नो चाची, तो उसने विहल होकर कहा. ಅಂದರೆ ಫುಲ್ ಖುಷಿಯಾಗಿ ಹೇಳ್ತಾ ಇದ್ದಾರೆ, ಉರಿನ್ ಹೋಗೈ ಬೇಟಾ, ಭಗವಾನ್ ಬಲಾ ಕರೆ ಹಮಾರಿ ಮಾಲ್ಕಿನ್ ಕಾ. ಅಯ್ಯೋ ನನ್ನ ಋಣ ಎಲ್ಲ ಮುಕ್ತಾಯ ಆಗೋಯ್ತು, ಋಣ ಎಲ್ಲ ತೀರೋಯ್ತು. ದಾದಿಮಾ ಅವರು ನನಗೆ ದೇವರಿದ್ದಂಗೆ, ಅವ್ರನ್ನ ದೇವರವ್ರಿಗೆ ತುಂಬ ಒಳ್ಳೇದು ಮಾಡಲಿ ಅಂತ ಇನ್ನೂ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಲ್ ಹಿ ಆಯಿ ಥಿ, ಪೀಛೆ ಕಾ ಸಭಿ ರೂಪಾಯ ಛೋಡ್ ದಿಯಾ. ನಿನ್ನೆ ತಾನೇ ಬಂದು ಹಳೇದೆಲ್ಲ ಸಾಲ ಎಲ್ಲ ನನಗೆ ಬೇಡ ಅಂತ ಹೇಳೋಗ್ಬಿಟ್ಟು
ಅಂತ. ऊपर से 10 रुपये का ನೋಟ್ ದೇಕರ್ ಬೋಲಿ, ಅದ್ರ ಮೇಲೆ ಮತ್ತೆ 10 ರೂಪಾಯಿ ಕೊಟ್ಟರು. ಅಂದರೆ ಇಲ್ಲಿ 10 ರೂಪಾಯಿ ಅಂದ ತಕ್ಷಣ ನೀವು ಅಯ್ಯೋ ಅಷ್ಟೇನಾ ಅಂದ್ಕೊಳ್ಳೋದಲ್ಲ. ಆ ಕಾಲದಲ್ಲಿ 10 ರೂಪಾಯಿ ಅನ್ನೋದು ಈಗಿನ ಸಾವಿರಾರು ರೂಪಾಯಿಗಳಿಗೆ ಸಮನಾಗಿತ್ತು, ಆಯಿತಾ. ಸೊ ಹಾಗಾಗಿ ಈ 10 ರೂಪಾಯಿ ಕೊಟ್ಟರು ಅನ್ನೋದೇ ಒಂದು ದೊಡ್ಡ ವಿಷಯ ಅಲ್ಲಿ. ದೇಖ್ನಾ ಅದನ್ನು ಜೈಸಿ ತೇರಿ ಬೇಟಿ ವೈಸಿ ಮೇರಿ, ಅಂದರೆ ನೋಡೋದನ್ನು ಆಗಿದಾಗೋಯ್ತು. ನೀನು ಹಿಂದೆ ದುಡ್ಡು ಇಸ್ಕೊಂಡೆ ಕೊಡಲಿಲ್ಲ, ನಾನು ನಿಂಗೆ ಬೈದೆ, ಅದೆಲ್ಲ ಮರ್ತ್ಬಿಡು. ಇವಾಗ ಅದೆಲ್ಲ ಏನೂ ಬೇಡ ನನಗೆ. ನಿನ್ನ ಮಗಳು ಹೆಂಗೋ ಅವಳು ನನಗೂ ಮಗಳು ಇದ್ದಂಗೆ, ಆಯಿತಾ. ಆ ದುಡ್ಡೆಲ್ಲ ಏನೂ ಬೇಡ, ತಗೋ ಇದನ್ನು ನೀನೇ ಇಡ್ಕೊ 10 ರೂಪಾಯಿ ಅಂತ ಹೇಳಿ ಕೊಟ್ರಂತೆ. ಆಮೇಲೆ 10-5 ಕೆ ಲಿಯೆ ಹಸಾಯಿ ನಾ ಹೋ ದೇವತಾ ಹೇ ಬೇಟಾ ದೇವತಾ, ಅಂದರೆ ಈ ರೀತಿ ಮಾಡೋದ್ರು. ನೆನ್ನೆ ಬಂದು ದೇವಿ ಸಮಾನ ಅವರು, ದೇವರಿದ್ದಂಗೆ 10-5 ರೂಪಾಯಿಗೆಲ್ಲ ಹಂಗೆಲ್ಲ ಏನು ಅಳೋದು ಎಲ್ಲ ಬೇಡ, ನಗ್ತಾ ಇರೋಣ ಅಂತ ಹೇಳೋದ್ರು ಅಂತ. ನೋಡಿ ಎಷ್ಟು ಡಿಫ್ರೆಂಟ್ ಇರುತ್ತಲ್ವ. ಕೋಪ ಬಂದಾಗ ಮನುಷ್ಯ ಹೇಗೆ ನಡ್ಕೊಳ್ತಾನೆ, ಅದೇ ಕೋಪ ಸ್ವಲ್ಪ ತಣ್ಣಗಾಗಿದ ತಕ್ಷಣ ಅದೇ ಮನುಷ್ಯನಲ್ಲಿ ನಾವು ಎಷ್ಟು ಬದಲಾವಣೆನ ನೋಡ್ತೀವಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೊಂದು ಇನ್ಸಿಡೆನ್ಸು ಸಾಕು. ಅದಕ್ಕೆ ಹೇಳೋದು, ಕೋಪ ಬಂದಾಗ ಕೊಯ್ಕೊಂಡ್ರೆ ಮೂಗು ಮತ್ತೆ ಬರಲ್ಲ ಅಂತ ಹೇಳ್ತಾರೆ ದೊಡ್ಡವರು. ಹೌದಾ, ತುಂಬ ಕೋಪ ಬಂದಿದೆ ಅಂತ ಎತ್ತಿ ಟಿ ವಿ ರಿಮೋಟ್ ಹೊಡೆದು ಹಾಕೋರಿದ್ದಾರೆ. ಆದರೆ ಸ್ವಲ್ಪ ಹೊತ್ತು ಆದಮೇಲೆ ಟಿ ವಿ ರಿಮೋಟೇ ಇಲ್ಲ, ಇನ್ನು ಯಾವಾಗಲೂ ರಿಮೋಟ್ ತರೋದು ಮನೆಗೆ ಹೊಸದು, ಅದಕ್ಕೆ ಬೇರೆ ಸುಮ್ಮನೆ ದುಡ್ಡು ವೇಸ್ಟು ಅನಿಸುತ್ತೆ ನಮಗೆ, ಹೌದಾ. ಹಾಗೆ ಯೋಚನೆ ಮಾಡಬೇಕು. ಸಿಟ್ಟು ಬಂದರೆ ಕಂಟ್ರೋಲ್ ಮಾಡ್ಕೊಳ್ಳೋ ಪವರ್ ನಮಗೆ ಬರಬೇಕು. ಒಂದು ಸರಿ ಸಿಟ್ಟು ಬಂದು ಯಾರಿಗೋ ಬೈತೀವಿ, ನಾಳೆ ದಿನ ಅದು ಅವ್ರಿಗೆ ತುಂಬ ಹರ್ಟ್ ಆಗಿರುತ್ತೆ, ಸರಿ ಮಾಡೋಕ್ಕಾಗಲ್ಲ. ಮತ್ತೆ ನಾವು ಎಷ್ಟೇ ಹೋಗಿ ಸಮಾಧಾನ ಮಾಡಿದ್ರೇನು ಹಿಂದೆ ಏನು ಅಂದಿರ್ತೀವಿ ಅದು ಅವ್ರಿಗೆ ಮರೆಯೋದಕ್ಕೆ ಆಗಲ್ಲ, ಲೈಫ್ ಲಾಂಗ್ ಬೇಜಾರಾಗಿಬಿಡ್ತಾರೆ. ಸೊ ಹಾಗಾಗಿ ಅಂಥ ಸಿಚುವೇಶನನ್ನು ನಾವೇನು ಮಾಡಬೇಕು, ಅವಾಯ್ಡ್ ಮಾಡಬೇಕು ಆದಷ್ಟು. ಓಕೆ, ನೆಕ್ಸ್ಟು ಉಸ್ ರೋಜ್ ತೋ ಬಹುತ್ ಡಾಂಟ್ ರಹಿ ಥಿ मैंने पूछा, ಹಂಗಾರೆ ದಾದಿಮಾ ಅವತ್ತು ಅಷ್ಟೊಂದು ಬೈತಾ ಇದ್ರಲ್ಲ ನಿಮಗೆ ಅಂತ ಕೇಳ್ತಾರೆ. ವಹ ತೋ ಬಡೇ ಲೋಗೋಂ ಕಾ ಕಾಮ್ ಹೈ, ಅಯ್ಯೋ ದೊಡ್ಡವ್ರ ಅಂದಮೇಲೆ ಒಂದು ಮಾತು ಹೇಳ್ತಾರೆ, ಬೈತಾರೆ, ಬೈಲಿ ಬಿಡಿ ಅಂತ ಅದನ್ನು ಹೇಳ್ತಾ ಇದ್ದಾರೆ. ರೂಪಾಯಿ ದೇಕರ್ ಡಾಂಟೆ ಬಿ ನಾ ತೋ ಲಾಭ ಕ್ಯಾ, ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಒಂದು ಮಾತು ಬೈದಿಲ್ಲ ಅಂದರೆ ಏನು ಲಾಭ ಇರುತ್ತೆ, ಬೈದರೆ ಬೈತಾರೆ ಬಿಡಿ. ಮೇ ಮನ್ ಹಿ ಮನ್ ಇಸ್ ತರ್ಕ್ ಪರ್ ಹಸ್ತಾ ಹುವಾ ಆಗೆ ಬಡ್ ಗಯಾ, ಲೇಖಕಿಗೆ ಮನಸ್ಸಲ್ಲೇ ಒಂದು ಸ್ವಲ್ಪ ನಗು ಕೂಡ ಬಂತು ಅವಳ ಮಾತು ಕೇಳಿ. किशन के विवाह के दिनों की बात, विवाह के 4-5 रोज़ पहले से ही औरतें रात भर गीत गाती, विवाह की रात को अभिनय भी होता, यहाँ प्रायः एक ही कथा का हुआ करता है। उससे विवाह से लेकर पुत्रोत्पत्ति तक के सभी दृश्य दिखाई जाते हैं। तभी पाठ औरतें ही करती हैं। मैं बीमार होने के कारण बारात में ना जा सका। मेरा भाई राघव दालान में सो रहा था, वह भी बारात जाने के बाद पहुंचा था। औरतों ने उस पर आपत्ति की। दादी माँ बिगड़ी, लड़के से क्या पर्दा, लड़के और ब्रह्मा का मन एक सा होता है. ಅಂದರೆ ಹಿಂದಿನ ಕಾಲದಲ್ಲಿ ಈಗ ಕಿಶನ್ ಮದುವೆ ಫಿಕ್ಸ್ ಆಗಿತ್ತಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಇವ್ರ ಮನೇಲಿ. ಆ ಮದುವೆ ದಿನದ ಒಂದು ಇನ್ಸಿಡೆನ್ಸ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಮದುವೆ ಎಲ್ಲ ಈಗ 1 ದಿನ 2 ದಿನ ಹಿಂದಿನ ದಿವಸ ಹಿಂಗೆ ಮುಗ್ದೋಗ್ತಾ ಇರಲಿಲ್ಲ. ತುಂಬ ದಿನದ ಪ್ರೊಸೆಸ್ ಇತ್ತು, 5 ದಿನ 7 ದಿನ ಹಾಗೆಲ್ಲ ಇರ್ತಿತ್ತು. ಅಲ್ಲಿ ಒಂದು ಹಾಡು ಡ್ಯಾನ್ಸು ಲೇಡೀಸ್ ಎಲ್ಲ ಸೇರಿಕೊಂಡು ಫುಲ್ಲು ಮದುವೆಯ ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ತಾಯಿದ್ರು ಮದುವೆಗಿಂತ ಮುಂಚೆನೇ. ಅದನ್ನು ಹಾಡಿನ ರೂಪದಲ್ಲಿ ಪ್ರಸ್ತುತ ಕೂಡ ಪಡಿಸ್ತಾ ಇದ್ರಂತೆ. ಆದರೆ ಅಲ್ಲಿ ಜೆಂಟ್ಸಿಗೆ ಅಲೋ ಮಾಡ್ತಾ ಇರಲಿಲ್ಲ. ಈ ಯಾವುದೋ ಒಂದು ಮೂವೀಸಲ್ಲಿ ಕೂಡ ಈ ಒಂದು ತಗೊಂಡಿದ್ದಾರೆ ಈ ರೀತಿ ಸಿಚುವೇಶನನ್ನು, ಅಲೋ ಮಾಡ್ತಿರಲಿಲ್ಲ. ಆದರೆ ಈ ಮಕ್ಕಳು ಏನು ಲೇಖಕ್ಕೆಲ್ಲ ಚಿಕ್ಕವರಿದ್ರಲ್ವ, ಇವರೆಲ್ಲ ಹೋಗ್ತಾಯಿದ್ರು, ಬೇರೆಯವರೆಲ್ಲ ಇವ್ರನ್ನ ಬೈದು ಓಡಿಸ್ತಾ ಇದ್ರಂತೆ. ಹೋಗಿ ಏನಕ್ಕೆ ಬರ್ತೀರಾ ನೀವೆಲ್ಲ ಹುಡುಗರು ಇಲ್ಲಿಗೆ ಅಂತ. ಆದರೆ ದಾದಿಮಾ ಸಪೋರ್ಟ್ ಮಾಡ್ತಾಯಿದ್ರು. ಚಿಕ್ಕ ಮಕ್ಕಳು ಅವ್ರು ಬಂದರೆ ಏನಾಗುತ್ತೆ, ಬರಲಿ ಬಿಡಿ ಪಾಪ, ಅವರು ತಿಳ್ಕೊತಾರೆ, ಅವರು ಬ್ರಹ್ಮ ಇದ್ದಂಗೆ, ದೇವ್ರು ಇದ್ದಂಗೆ, ಅವ್ರು ಮಕ್ಕಳು ದೇವ್ರಿದ್ದಂಗೆ, ದೇವ್ರ ಸಮಾನ, ಅವ್ರನ್ನೆಲ್ಲ ಅವಾಯ್ಡ್ ಮಾಡಬೇಡಿ ಅಂತ ದಾದಿಮಾ ಇವ್ರಿಗೆ ಸಪೋರ್ಟ್ ಕೂಡ ಮಾಡ್ತಾಯಿದ್ರು. ಮುಜೆ ಬಿ ಪಾಸ್ ಹಿ ಏಕ್ ಚರ್ಪಾಯಿ ಪರ್ ಚಾದರ್ ಉಡಾಕರ್ ದಾದಿ ಮಾನೆ ಚುಪ್ಕೆ ಸೆ ದಿಯಾ, ಅಂದರೆ ಅಲ್ಲೇ ಕೂರಿಸ್ಕೊಳ್ತಾ ಇದ್ರು ದಾದಿಮಾ, ಒಂದು ಮ್ಯಾಟ್ ಕೊಟ್ಬಿಟ್ಟು ಅಂತ. ಓಕೆನಾ, ಅರ್ಥ ಆಯಿತು ಅಂದ್ಕೊಂಡಿದ್ದೀರಿ. ಮತ್ತು ನೆಕ್ಸ್ಟು ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.